ಈ ಜೀವ ನಿನಗಾಗಿ ಮುಂದುವರಿದ ಭಾಗ 132. ಅಗಸ್ತ್ಯನ ಜೊತೆ ಆದ್ಯ ಮತ್ತು ಅರ್ಜುನ್ ಕ್ಯಾಂಟೀನಿಗೆ ಬಂದಾಗ ಆದ್ಯಳನ್ನು ನೋಡಿದ ಬೃಂದಾಳಿಗೆ ಸಿಟ್ಟು ಬರತೊಡಗಿತ್ತು. ಸಿಟ್ಟಿನಿಂದ ಕುದಿಯುತ್ತಾ ಟೇಬಲ್ಗೆ ಗುದ್ದಿ, ಇಷ್ಟು ಧೈರ್ಯ ಇವಳಿಗೆ ಅರ್ಜುನ್ ಜೊತೆ ಬರೋಕ್ಕೆ? ಬೃಂದಾ, ಬಿಹೇವಿಯರ್ ಸೆಲ್, ಇಲ್ಲಿ ಎಲ್ಲರಿದ್ದಾರೆ. ಸೀನ್ ಕ್ರಿಯೇಟ್ ಮಾಡಿ ಪ್ಲಾನ್ ಎಲ್ಲ ಹಾಳಾಗೋ ಹಾಗೆ ಮಾಡಬೇಡ. ಇನ್ನೇನು ಮಾಡಿ ಅವರಿಬ್ಬರನ್ನ ಜೊತೆಯಲ್ಲಿ ನೋಡಿ ಖುಷಿ ಪಡ್ಲಾ? ಖುಷಿ ಪಡು ಅಂತ ನಾನು ನಿನಗೆ ಹೇಳ್ತಾ ಇಲ್ಲ, ಆದರೆ ಈಗ ಸಿಟ್ಟು ಮಾಡ್ಕೋಬೇಡ. ಸಿಟ್ಟಲ್ಲಿ ನೀನೇನು ಮಾಡಿದರೆ ಅಗಸ್ತ್ಯ ಸುಮ್ಮನೆ ಇರ್ತಾನಂತ ಅಂದ್ಕೊಂಡಿದ್ಯಾ? ಈಗ ಕೂಲಾಗಿರು. ಅವಳನ್ನು ಆಮೇಲೆ ನೋಡ್ಕೊಂಡಾಯ್ತು. ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನನಗೆ ಸೇರಿದ ನಾನು ಯಾವತ್ತೂ ಬಿಟ್ಕೊಡಲ್ಲ. ಆಯಿತು, ಬಿಟ್ಕೊಡ್ಬೇಡ. ಈಗ ಅವ್ರ ಕಡೆ ಗಮನ ಕೊಡದೆ ಊಟ ಮಾಡು ಅಂತ ಹೇಳಿದಾಗ ಅವಳು ಸಿಟ್ಟಿನಿಂದ ಊಟ ಮಾಡತೊಡಗಿದಳು. ಇತ್ತ ಅಗಸ್ತ್ಯ, ಅರ್ಜುನ್ ಮತ್ತು ಆದ್ಯ ಗಗನ್ ಕೂತ ಟೇಬಲ್ ಹತ್ತಿರ ಬಂದು ಅಲ್ಲಿ ಊಟ ಮಾಡಲು ಕುಳಿತುಕೊಂಡರು. ಅಗಸ್ತ್ಯ ಮತ್ತು ಅರ್ಜುನ್ ಊಟ ತರಲು ಹೋದರು. ಅಗಸ್ತ್ಯ ಬೇಕಂತಲೇ ಆದ್ಯಳ ಊಟದ ತಟ್ಟೆಯನ್ನು ಅರ್ಜುನ್ ಕೈಗೆ ಕೊಟ್ಟು, ಅರ್ಜುನ್, ಇದನ್ನು ಆದ್ಯಗೆ ಕೊಡು, ನಾನೀಗ ಬರ್ತೀನಿ ಅಂತ ಹೇಳಿದಾಗ ಅರ್ಜುನ್ ಆದ್ಯಳ ಊಟದ ತಟ್ಟೆಯನ್ನು ತೆಗೆದುಕೊಂಡು ಬಂದು ಅವಳಿಗೆ ಕೊಟ್ಟು ತಾನು ಕೂಡ ಕುಳಿತುಕೊಂಡನು. ಆದ್ಯ ಅವನಿಗೆ ಥ್ಯಾಂಕ್ಸ್ ಹೇಳಿ ಊಟ ತಿನ್ನತೊಡಗಿದಳು. ಸ್ವಲ್ಪ ಹೊತ್ತಲ್ಲಿ ಅಗಸ್ತ್ಯ ಕೂಡ ಬಂದು ಊಟ ಮಾಡತೊಡಗಿದನು. ಇದನ್ನೆಲ್ಲ ನೋಡುತ್ತಿದ್ದ ಬೃಂದಾಳಿಗೆ ಸಹಿಸಿಕೊಳ್ಳಲಾಗಲಿಲ್ಲ. ಅಲ್ಲಿ ನೋಡಿ ಸನ್ನಿ, ಹೇಗೆ ಅವನ ಕೈಲಿ ಊಟ ತರಿಸಿ ಊಟ ಮಾಡ್ತಾ ಇದ್ದಾಳೆ. ಇವಳಿಗೇನು ಕೈ ಇಲ್ವಾ ಅಥವಾ ಕಾಲಿಲ್ವಾ? ಈಗಲೇ ಅವಳ ಹತ್ರ ಹೋಗಿ ಅವಳ ಕಪಾಳಕ್ಕೆ ಬಾರಿಸ್ಬೇಕಂತ ಅನ್ನಿಸ್ತಾ ಇದೆ. ಹಾಗೇನಾದರೂ ಮಾಡಿಬಿಟ್ಟಿಯ? ಅಗಸ್ತ್ಯನ ವಿಷಯ ನಿನಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ತಂಗಿಗೆ ಯಾರಾದರೂ ಏನಾದರೂ ಮಾಡಿದ್ರೆ ಅವನು ಮನುಷ್ಯನಾಗಿರಲ್ಲ. ಈಗ ಸುಮ್ಮನೆ ಇರು, ಆಮೇಲೆ ಎಲ್ಲ ನೋಡ್ಕೊಳ್ಳೋಣ ಅಂತ ಹೇಳಿ ಅವಳನ್ನು ಸಮಾಧಾನ ಮಾಡಿದನು. ಇತ್ತ ಊಟ ಮಾಡುತ್ತಿದ್ದ ಅರ್ಜುನನ ದೃಷ್ಟಿ ಆದ್ಯಳ ಪ್ಲೇಟ್ ಮೇಲೆ ಹೋಯಿತು. ಅವಳು ಹಪ್ಪಳ ತಿನ್ನದೆ ಹಾಗೆಯೇ ಬಿಟ್ಟಿದ್ದಳು. ಆಗ ಅವನು ಅವಳ ಪ್ಲೇಟಿನಿಂದ ಹಪ್ಪಳ ತೆಗೆದು, ಯಾಕೆ ಹಪ್ಪಳ ವೇಸ್ಟ್ ಮಾಡ್ತಾ ಇದೆಯಾ? ನನಗೆ ಹಪ್ಪಳ ಅಂದರೆ ತುಂಬ ಇಷ್ಟ, ನಾನೇ ತಿಂತೀನಿ ಅಂತ ಹೇಳಿ ತಿನ್ನತೊಡಗಿದನು. ಇದನ್ನು ನೋಡಿದ ಅಗಸ್ತ್ಯ ತುಸು ನಕ್ಕು ಸುಮ್ಮನಾದನು. ಆದ್ಯ ಅವನ ಕಡೆ ನೋಡಿ, ಮೊದಲಿನ ಹಾಗೇನೆ ಇದ್ದಾನೆ. ಮೊದಲು ಕೂಡ ಇದೇ ರೀತಿ ನನ್ನ ತಟ್ಟೆಯಿಂದ ಹಪ್ಪಳ ತೆಗೆದು ತಿಂತಾ ಇದ್ದ. ಈಗಲೂ ಕೂಡ ಅದೇ ಮಾಡಿದ್ದಾನೆ. ನನಗೆ ಗೊತ್ತು ನಿನಗೆ ಹಪ್ಪಳ ಇಷ್ಟ ಅಂತ, ಅದಕ್ಕೆ ತಿನ್ನದ ಹಾಗೆ ಬಿಟ್ಟಿರೋದು. ಕೊನೆಗೆ ನಾನು ತಗೊಂಡು ತಿಂದ್ಬಿಟ್ಟೆ. ಇದೇ ರೀತಿ ನನ್ನ ಹಳೆ ನೆನಪುಗಳು ಬಂದರೆ ಎಷ್ಟು ಚೆನ್ನಾಗಿರುತ್ತೆ. ನಾನು ನೀನು ಜೊತೆಯಾಗಿರ್ಬೋದು ಅಂತ ಅಂದುಕೊಳ್ಳುತ್ತಾ ಅವನನ್ನೇ ನೋಡತೊಡಗಿದಳು. ಅವನು ಅವಳ ಕಡೆ ನೋಡಿ, ಯಾಕೆ ಹಾಗೆ ನೋಡ್ತಾ ಇದ್ಯಾ? ನೀನು ಹಪ್ಪಳ ತಿಂದಿಲ್ಲ ಅಂತ ನಾನು ತಿಂದಿರೋದು. ನಿಂಗೂ ಕೂಡ ಬೇಕಿತ್ತಾ? ಬೇಕಾದರೆ ಹೇಳು, ನಾನು ಇನ್ನೊಂದು ತಗೊಂಡ್ಬರ್ತೀನಿ. ಇಲ್ಲ ಬೇಡ, ನನಗೆ ಬೇಡ ಅಂತಲೇ ಬಿಟ್ಟಿರೋದು. ಹೌದಾ, ಹಾಗಾದರೆ ಓಕೆ ಬಿಡು ಅಂತ ಹೇಳುತ್ತಾ ಅವನು ಊಟ ಮಾಡತೊಡಗಿದನು. ಎಲ್ಲರೂ ಊಟ ಮುಗಿಸಿ ತಮ್ಮ ತಮ್ಮ ಕೆಲಸದ ಜಾಗಕ್ಕೆ ಹೋದರು. ಸಾಯಂಕಾಲ ಕೆಲಸ ಮುಗಿಸಿದ ಆದ್ಯ ಅಗಸ್ತ್ಯ, ಗಗನ್ ಮತ್ತು ಅರ್ಜುನ್ಗೋಸ್ಕರ ಕಾಯುತ್ತಿದ್ದಳು. ಇದೇ ಸಂದರ್ಭಕ್ಕೋಸ್ಕರ ಕಾಯುತ್ತಿದ್ದ ಬೃಂದ ಅವಳ ಹತ್ತಿರ ಬಂದು, ಯಾರಿಗೆ ವೇಟ್ ಮಾಡ್ತಾ ಇದೆಯಾ? ಅರ್ಜುನ್ಗೋಸ್ಕರನಾ? ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ನಾನು ಯಾರಿಗೋಸ್ಕರನಾದರೂ ಕಾಯ್ತೀನಿ, ಅದನ್ನು ಕೇಳೋಕ್ಕೆ ನೀನು ಯಾರು? ನಾನು ಅರ್ಜುನ್ ಮದುವೆ ಆಗ್ತಾ ಇರೋ ಹುಡುಗಿ. ನೀನು ಅವನಿಂದ ದೂರ ಇದ್ದರೆ ನಿನಗೇನೋ ಒಳ್ಳೆಯದು. ನಮ್ಮಿಬ್ಬರ ಮದುವೆ ಫಿಕ್ಸ್ ಆಗಿದೆ ಅಂತ ಗೊತ್ತಿದ್ರೆ ಯಾಕೆ ಅವನಿಂದ ಹೋಗ್ತೀಯಾ? ನಿಮಗೆ ಒಂಚೂರು ಮಾನ ಮರ್ಯಾದಿಲ್ವಾ? ಏಯ್, ಏನೇನು ಮಾತಾಡಬೇಡ. ನಾನು ಯಾರ ಹಿಂದೆನೂ ಹೋಗ್ತಾ ಇಲ್ಲ. ಸುಮ್ಮನೆ ನನ್ನ ತಲೆ ತಿನ್ಬೇಡ. ನನಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ? ಅವನು ನಿನಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂತ ಬೇಕಂತಲ್ಲ ಅವನ ಹಿಂದೆ ಸುತ್ತಾ ಇದೆಯಾ? ನೀನು ಈ ಕುತಂತ್ರ ಬುದ್ಧಿ ನನ್ನ ಹತ್ರ ತೋರಿಸ್ಬೇಡ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಅವ್ನು ನನ್ನ ಹುಡುಗ. ಅವನ ಹಿಂದೆ ಸುತ್ತಬೇಡ. ಇನ್ನೊಂದ್ಸಲ ಅವನ ಜೊತೆ ಕಾಣಿಸ್ಕೊಂಡ್ರೆ ನಾನು ಏನು ಮಾಡ್ತೀನಿ ನನಗೇನು ಗೊತ್ತಿಲ್ಲ. ಓ, ಅವ್ನು ನಿನ್ನ ಹುಡುಗ. ಮೊದಲು ಯಾರು ಹುಡುಗ ಆಗಿದೆ ಅಂತ ನೆನಪಿರ್ಬೇಕಲ್ವಾ? ಅವ್ನ ಮೆಮೊರಿ ಲಾಸ್ ಆಗಿದೆ ಅಂತ ಅಡ್ವಾಂಟೇಜ್ ತಗೊಂಡು ಮದುವೆ ಆಗೋಕ್ಕೆ ಹೊರಟಿದ್ದೀಯ. ನೀನು ಒಂದು ಹೆಣ್ಣ. ಇನ್ನೊಬ್ಬರ ಫೀಲಿಂಗ್ಸ್ ಜೊತೆ ಆಟ ಆಡೋಕ್ಕೆ ಮನಸ್ಸಾದ ಹೇಗೆ ಬಂತು ನಿಮಗೆ? ಅರ್ಜುನ್ ನನ್ನ ಲವ್ ಮಾಡ್ತಾ ಇದ್ದಾನಂತ ಗೊತ್ತಿದ್ರು ಅವನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ಯಾ. ನಿಂಗೆ ಏನು ಅನ್ಸಲ್ವಾ? ನನಗೇನು ಅನ್ಸಲ್ಲ, ಅನ್ಸೋದು ಕೂಡ ಇಲ್ಲ. ಅವ್ನು ನಿನ್ನನ್ನು ಲವ್ ಮಾಡ್ತಾ ಇದ್ದ.
ಆದರೆ ಈಗ ನನ್ನನ್ನು ಲವ್ ಮಾಡ್ತಾ ಇದ್ದಾನೆ. ಅವ್ನು ನಿನ್ನನ್ನು ಲವ್ ಮಾಡ್ತಾ ಇದ್ದಾನಂತ ನಿಂಗೆ ಹೇಳಿದ್ನಾ? ಲವ್ ಮಾಡ್ತಾ ಇರೋದರಿಂದಲೇ ಅಲ್ವಾ ನಾನು ಮದುವೆಗೆ ಹೊರಟಿರೋದು. ಜಾಸ್ತಿ ಕನಸು ಕಾಣಬೇಡ. ಅವನಿಗೆ 5 ವರ್ಷದ ಮೆಮೊರಿ ಲಾಸ್ ಆಗಿರೋದು. ಹಾಗಾಗಿ ನಾನು ಲವ್ ಮಾಡ್ತಾ ಇರೋ ವಿಷಯ ಮರೆತು ಹೋಗಿದ್ದಾನೆ. ಒಂದ್ಸಲ ಅವನಿಗೆಲ್ಲ ನೆನಪು ಬರಲಿ, ಆಗ ಅವ್ನು ನಿನ್ನ ಕಡೆ ತಿರುಗಿ ಕೂಡ ನೋಡಲ್ಲ. ಲವ್ ಅಂತೆ ಲವ್. ಲವ್ ಅಂದರೆ ಏನು ಅಂತ ನಿಂಗೆ ಗೊತ್ತಾ? ನಿನ್ನಂಥ ಸ್ವಾರ್ಥಿಗೆ ಅದೆಲ್ಲ ಹೇಗೆ ಗೊತ್ತಾಗುತ್ತೆ? ನೀನು ಅರ್ಜುನನ್ನು ಇಷ್ಟಪಡ್ತಾ ಇದ್ದೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಅವನಿಗೆ ನಿನ್ನಿಂದ ದೂರ ಇರೋಕ್ಕೆ ಹೇಳಿದ್ದೆ. ಆದರೆ ಅವ್ನು ನನ್ನ ಮಾತಿಗೆ ನಂಬಲಿಲ್ಲ. ಈಗ ನೋಡು ಏನೆಲ್ಲ ಆಗ್ತಾ ಇದೆ. ಮೊದಲೆಲ್ಲ ಅವನ ಜೊತೆ ಕ್ಲೋಸ್ ಆಗೋಕ್ಕೆ ತುಂಬಾ ಪ್ರಯತ್ನಿಸಿದೆ ಅಲ್ವಾ? ಆದರೆ ಅವ್ನು ನಿನ್ನ ಮಾತು ಕೇಳಿದ ನನ್ನನ್ನೇ ಪ್ರೀತಿಸ್ತಾ ಇದ್ದ. ಅದು ಕಣೆ ಲವ್ ಅಂದರೆ. ಸ್ವಾರ್ಥದಿಂದ ಇನ್ನೊಬ್ಬರನ್ನು ಬಲವಂತದಿಂದ ಪಡೆದುಕೊಳ್ಳೋದಲ್ಲ. ಈಗ ಎಷ್ಟು ಕನಸು ಕಾಣಬೇಕು ಅಷ್ಟು ಕನಸು ಕಾಣು. ಅವನ ನೆನಪು ವಾಪಸ್ ಬಂದ ಮೇಲೆ ಕನಸು ಕಾಣೋಕ್ಕೆ ಆಗಲ್ಲ ಅಲ್ವಾ? ಬರ್ತೀನಿ ನಾನು, ಅಗಸ್ತ್ಯ ಬರ್ತಾ ಇದ್ದಾನೆ ಅಂತ ಹೇಳಿ ಅಲ್ಲಿಂದ ಅಗಸ್ತ್ಯನ ಕಡೆ ಹೋಗತೊಡಗಿದಳು. ಆದ್ಯ ಹೇಳಿದ ಮಾತು ಕೇಳಿ ಬೃಂದಾಳಿಗೆ ತುಂಬಾನೇ ಕೋಪ ಬರತೊಡಗಿತು. ಕೋಪನ ಕಂಟ್ರೋಲ್ ಮಾಡಿಕೊಂಡ ಅವಳು ಕುಹಕ ನಗು ಬೀರಿ, ನಿನ್ನ ಮಾತು ಕೇಳಿ ನಾನು ಯಾಕೆ ಸಿಟ್ಟು ಮಾಡ್ಕೊಳ್ಬೇಕು? ಅರ್ಜುನ್ ಯಾವತ್ತಿದ್ರೆ ನನ್ನವನೇ. ಕನಸು ನಾನಲ್ಲ ನೀನು ಕಾಣ್ತಾ ಇದೆಯಾ. ಅವನಿಗೆ ಹಳೆ ನೆನಪುಗಳು ಯಾವತ್ತೂ ಬರಲ್ಲ. ಬರದಂತೆ ನಾವೆಲ್ಲ ಅರೇಂಜ್ಮೆಂಟ್ ಮಾಡಿಬಿಟ್ಟಿದ್ದೀವಿ. ನಿನ್ನ ನೆನಪಿನ ನೆರಳು ಕೂಡ ಅವನಿಗೆ ಸೋಕದಂತೆ ನಾನು ನೋಡ್ಕೊಳ್ತೀನಿ ಅಂತ ಅಂದುಕೊಳ್ಳುತ್ತಾ ಅರ್ಜುನ್ ಇದ್ದಲ್ಲೇ ಹೋಗತೊಡಗಿದಳು. ಅರ್ಜುನ್ ಅಗಸ್ತ್ಯ, ಗಗನ್ ಮತ್ತು ಸನ್ನಿ ಜೊತೆ ಹೋಗುತ್ತಿದ್ದನು. ಅವರ ಜೊತೆ ಆದ್ಯ ಕೂಡ ಹೋಗತೊಡಗಿದಳು. ಅರ್ಜುನ್ ಹತ್ತಿರ ಬಂದ ಬೃಂದ ಅವನ ಕೈ ಹಿಡಿದು, ಅರ್ಜುನ್, ಡ್ಯಾಡ್ ನನಗೋಸ್ಕರ ಕಾರ್ ಕಳಿಸಿದ್ದಾರೆ, ಇನ್ಮೇಲೆ ನಾವು ಅದರಲ್ಲೇ ಹೋಗೋಣ. ಬೇಡ ಬೃಂದ, ನೀನು ಕಾರ್ನಲ್ಲಿ ಹೋಗು, ನಾನು ಇವ್ರ ಜೊತೆ ಬರ್ತೀನಿ. ಅಯ್ಯೋ ಅರ್ಜುನ್, ನೀವು ಬಂದಿಲ್ಲ ಅಂದರೆ ಹೇಗೆ? ಇನ್ನು ಸ್ವಲ್ಪ ದಿನದಲ್ಲಿ ನಮ್ಮಿಬ್ಬರು ಮದುವೆ ಆಗುತ್ತೆ. ಈಗ ಯಾಕೆ ಇಷ್ಟೊಂದು ಸಂಕೋಚ? ಬನ್ನಿ ಹೋಗೋಣ. ಅವಳ ಮಾತು ಕೇಳಿ ಕೋಪ ಮಾಡಿಕೊಂಡ ಅಗಸ್ತ್ಯ ಅರ್ಜುನ್ ಕಡೆ ನೋಡಿ, ಅರ್ಜುನ್, ನನಗೆ ನಿನ್ನ ಜೊತೆ ಮಾತಾಡೋಕ್ಕಿದೆ, ನೀನು ನಮ್ಮ ಜೊತೆಗೇನು ಬಾ. ಮದುವೆ ಆದಮೇಲೆ ಇದ್ದಿದ್ದೇ ಗೋಳು, ಈಗ ಸ್ವಲ್ಪನಾದರೂ ಫ್ರೀ ಆಗಿರು ಅಂತ ಹೇಳಿ ಅವನ ಕೈ ಹಿಡಿದುಕೊಂಡು ಹೊರಟನು. ಇದನ್ನು ನೋಡಿದ ಬೃಂದ ತುಂಬಾನೇ ಕೋಪ ಮಾಡಿಕೊಳ್ಳತೊಡಗಿದಳು. ಆಗ ಸನ್ನಿ ಅಗಸ್ತ್ಯನ ಹತ್ತಿರ ಬಂದು, ಅಗಸ್ತ್ಯ, ನಾನು ಬೃಂದಳ ಜೊತೆ ಹೋಗ್ತೀನಿ, ನನಗೆ ಬಸ್ಸಲ್ಲಿ ಹೋಗೋಕ್ಕೆ ಕಷ್ಟ ಆಗುತ್ತೆ. ಅವಳು ನೀನು ಕರೆದ್ಲಾ? ಕರೆದಿಲ್ಲ, ನಾನೇ ಹೋಗಿ ಕೇಳ್ತೀನಿ ಅಂತ ಹೇಳಿ ಬೃಂದ ಇದ್ದಲ್ಲಿ ಹೋದನು. ಇದನ್ನು ನೋಡಿದ ಗಗನ್ ಅಗಸ್ತ್ಯನನ್ನು ಸೈಡಿಗೆ ಕರೆದುಕೊಂಡು ಹೋಗಿ, ಅಗಸ್ತ್ಯ, ಈ ಸನ್ನಿ ಯಾಕೆ ಇತ್ತೀಚೆಗೆ ಬದಲಾಗಿದ್ದಾನೆ ಅಂತ ಅನ್ನಿಸ್ತಾ ಇದೆ. ನೀನು ಅವನ ಕಡೆ ಜಾಸ್ತಿ ಗಮನ ಕೊಡ್ತಾ ಇದ್ದೆ ಅಂತ ಅನ್ನಿಸ್ತಾ ಇದೆ. ಅದನ್ನು ಬಿಟ್ಟು ಬೇರೆ ಏನೂ ಅನ್ನಿಸಲ್ಲ. ಅಗಸ್ತ್ಯ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸನ್ನಿ ಪಾಪದಣ್ಣಂತೆ ವರ್ತಿಸಿ ನಾಟಕ ಮಾಡ್ತಾ ಇದ್ದಾನೆ ಅಂತ ಯಾಕೋ ಫೀಲ್ ಆಗ್ತಾ ಇದೆ. ಯಾವಾಗ ನೋಡಿದ್ರೆ ಬೃಂದಾಳ ಜೊತೆಗೇನೆ ಇರ್ತಾನೆ. ನೀನು ಇದನ್ನೆಲ್ಲ ಯಾವಾಗ ನೋಡಿದೆ? ನೀನು ಅವನ ಪ್ರಪೋಸಲ್ ಅನ್ನು ರಿಜೆಕ್ಟ್ ಮಾಡಿದೆ ಅಲ್ವಾ? ಅವಾಗಿಂದ ವಿಚಿತ್ರವಾಗಿ ಕಾಣಿಸ್ತಾನೆ. ಯಾವಾಗಲೂ ಬೃಂದಾಳ ಜೊತೆಗೇನೆ ಇರ್ತಾನೆ. ಕ್ಯಾಟರಿನಲ್ಲೂ ಕೂಡ ಅವಳ ಜೊತೆಗೇನೆ ಇರ್ತಾನೆ. ಮೋಸ್ಟ್ಲಿ ಅವನಿಗೆ ಅವಳ ಮೇಲೆ ಲವ್ ಆಗಿರ್ಬೋದು. ಅಗಸ್ತ್ಯ, ಅವನು ಗೇ ಅಂತ ನಿಂಗೆ ಗೊತ್ತಿಲ್ವಾ? ಯಾರಿಗೊತ್ತು, ಮನಸ್ಸು ಬದಲಾದರೂ ಬದಲಾಗಿರ್ಬೋದು. ಏನು ಬದಲಾಗಿಲ್ಲ ಅಗಸ್ತ್ಯ, ಅವನಿಗೆ ಈಗಲೂ ನಿನ್ನ ಮೇಲೇನೆ ಕ್ರಶ್ ಇರೋದು. ನೀನು ಬೈತೀಯ ಅಂತ ನಿನ್ನ ಮುಂದೆ ತೋರಿಸ್ಕೊಳ್ಳಲ್ಲ ಅಷ್ಟೆ. ನನಗೆ ಯಾಕೋ ಅವನು ಏನೋ ಕುತಂತ್ರಿ ಕೆಲಸ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ನೀನು ಏನೇನು ಯೋಚನೆ ಮಾಡಿ ನನ್ನ ತಲೆ ಕೆಡಿಸ್ಕೊ ಹೋಗಬೇಡ. ಈಗ ಸುಮ್ಮನೆ ಬಾ, ಮನೆಗೆ ಹೋಗೋಣ ಅಂತ ಹೇಳಿ ಅವನನ್ನು ಕರೆದುಕೊಂಡು ಹೋದನು. ಬಸ್ಸಿನಲ್ಲಿ ಕೂತ ಅಗಸ್ತ್ಯ ಗಗನ್ ಹೇಳಿದ ಮಾತನ್ನು ಮೆಲುಕು ಹಾಕತೊಡಗಿದನು. ಗಗನ್ ಹೇಳಿದಾಗೆ ಸನ್ನಿ ಏನಾದರೂ ಕುತಂತ್ರ ಕೆಲಸ ಮಾಡ್ತಾ ಇರ್ಬೋದಾ? ಇಲ್ಲ ಅಂದ್ರೆ ಯಾಕೆ ಯಾವಾಗಲೂ ಬೃಂದಾಳ ಜೊತೆ ಇರ್ತಾನೆ? ಬೃಂದ ಮತ್ತು ಇವನ್ ಸೇರಿ ಏನಾದರೂ ಷಡ್ಯಂತ್ರ ಮಾಡ್ತಾ ಇರ್ಬೋದಾ? ಮೊದಲೇ ಇವನ ಮೇಲೆ ಒಂದು ಕಣ್ಣಿಡಬೇಕು ಅಂತ ಅಂದುಕೊಳ್ಳತೊಡಗಿದನು. ರಾತ್ರಿ 8 ಗಂಟೆಯ ಹೊತ್ತಿಗೆ ಅಗಸ್ತ್ಯ ಗೆಸ್ಟ್ ಹೌಸ್ ಹೊರಗಡೆ ವಾಕ್ ಮಾಡುತ್ತಿದ್ದನು. ಆಗ ಅವನ ಹತ್ತಿರ ಬಂದ ನಿಹಾರಿಕಾ, ಹಾಯ್ ಹ್ಯಾಂಡ್ಸಮ್, ನನ್ನನ್ನು ಬಿಟ್ಟು ಏನು ಒಬ್ಬರೇ ವಾಕ್ ಮಾಡ್ತಾ ಇದ್ದೀರಾ? ಮೇಡಮ್ ಮನೇಲಿ ತುಂಬ ಬ್ಯುಸಿ ಇರ್ತೀರಲ್ವಾ, ಅದಕ್ಕೆ ಒಬ್ಬನೇ ವಾಕ್ ಮಾಡ್ತಾ ಇದ್ದೀನಿ. ಬ್ಯುಸಿ ಏನಿಲ್ಲ, ಮಾಮ್ ಸ್ವಲ್ಪ ಒಳಗಡೆ ಕೆಲಸ ಇದೆ ಅಂದರು, ಅದಕ್ಕೆ ಹೋಗಿ ಹೆಲ್ಪ್ ಮಾಡ್ತಾ ಇದ್ದೆ.
ಮತ್ತು ನಮ್ಮಿಬ್ಬರ ಪ್ರೀತಿ ವಿಷಯ ನಿಮ್ಮ ಮನೇಲಿ ಯಾವಾಗ ಹೇಳ್ತೀರಾ? ನೀವು ಹೇಳಿದ ಸಮಯ ಮುಗಿತಾ ಬರ್ತಾ ಇದೆ, ಈಗಲಾದರೂ ಹೇಳ್ಬೋದಲ್ವಾ? ಇನ್ನೊಂದು ತಿಂಗಳಲ್ಲಿ ಖಂಡಿತ ಹೇಳ್ತೀನಿ. ಮುಂದಿನ ವಾರ ತುಂಬ ಇಂಪಾರ್ಟೆಂಟ್ ವಾರ, ಆಗ ನಾನು ಏನು ಅಂತ ಎಲ್ಲ ಗೊತ್ತಾಗುತ್ತೆ. ನೀವು ಏನು ಅಂತ ನಾನು ಆಲ್ರೆಡಿ ತಿಳ್ಕೊಂಡಿದ್ದೀನಲ್ವಾ, ಮತ್ತೆ ಇನ್ನೇನು ತಿಳ್ಕೊಳ್ಳೋಕ್ಕಿದೆ? ನನ್ನ ಬಗ್ಗೆ ಕೆಲವು ವಿಷಯ ನಿಮಗೆ ಇನ್ನೂ ಗೊತ್ತಿಲ್ಲ, ಆದರೆ ಮುಂದಿನ ವಾರ ಗೊತ್ತಾಗುತ್ತೆ. ನಿಮಗೆ ನನ್ನ ಕಡೆಯಿಂದ ಒಂದು ಸರ್ಪ್ರೈಸ್ ಇದೆ, ಆದರೆ ಯಾರಿಗೆ ಹೇಳಬಾರ್ದು. ನೀವು ಹೇಳಿದ ಮೇಲೆ ಮುಗೀತು, ಯಾರಿಗೆ ಹೇಳಲ್ಲ. ಸರ್ಪ್ರೈಸ್ ಏನು ಅಂತ ಕೇಳೋಕ್ಕೆ ಕುತೂಹಲ ಇದೆ, ಆದರೆ ನೀವು ಮುಂದಿನ ವಾರ ತನಕ ವೆಯ್ಟ್ ಮಾಡೋಕ್ಕೆ ಹೇಳಿದ್ರಿ ಅಲ್ವಾ, ಖಂಡಿತ ವೆಯ್ಟ್ ಮಾಡ್ತೀನಿ. ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಅದಕ್ಕೆ ನೀವು ನನಗೆ ತುಂಬಾ ಇಷ್ಟ ಆಗಿರೋದು. ಹೌದು, ಈ ಐಶ್ವರ್ಯನ ಜೀವನ ಬಿಟ್ಟು ನನ್ನ ಜೊತೆ ಬಂದಿರೋಕ್ಕೆ ನಿಮಗೆ ಕಷ್ಟ ಆಗಲ್ವಾ? ಮೊದಲು ಕಷ್ಟ ಆಗ್ಬೋದು, ಇಲ್ಲ ಅಂತ ಹೇಳಲ್ಲ. ಆದರೆ ನಾನು ನಿಮಗೋಸ್ಕರ, ನಿಮ್ಮ ಪ್ರೀತಿಗೋಸ್ಕರ ಅಡ್ಜಸ್ಟ್ ಮಾಡ್ಕೋತೀನಿ. ಪ್ರೀತಿ ಮುಂದೆ ಯಾವ ಕಷ್ಟ ಕೂಡ ಲೆಕ್ಕಕ್ಕೆ ಬರಲ್ಲ. ನನಗೆ ನೀವು ಮತ್ತು ನಿಮ್ಮ ಪ್ರೀತಿ ಬೇಕು, ಮತ್ತೇನು ಬೇಡ. ಹಣ್ಣು ಮುದುಕಿ ಆಗೋ ತನಕ ನನಗೆ ಬೆಟ್ಟದಷ್ಟು ಪ್ರೀತಿ ಕೊಟ್ಟರೆ ಸಾಕು. ಖಂಡಿತವಾಗ್ಲೂ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸ್ತೀನಿ, ಯಾವ ಕಷ್ಟ ಕೂಡ ಬರದಂತೆ ನೋಡ್ಕೊಳ್ತೀನಿ ಅಂತ ಹೇಳುತ್ತಾ ಇಬ್ಬರು ಕೈ ಹಿಡಿದು ವಾಕ್ ಮಾಡತೊಡಗಿದರು. ಆಗ ಉತ್ತಮ್ರವರ ಧ್ವನಿ ಕೇಳಿ ಬೆಚ್ಚಿ ಬಿದ್ದ ನಿಹಾರಿಕಾ, ಅಗಸ್ತ್ಯ, ಡ್ಯಾಡಿ ಈ ಕಡೆಗೇನೆ ಬರ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ, ನಾನು ಬರ್ತೀನಿ ಅಂತ ಹೇಳಿ ಹೆದರುತ್ತಾ ಮನೆ ಒಳಗೆ ಹೋದಳು. ಇದನ್ನು ನೋಡಿದ ಅಗಸ್ತ್ಯನಿಗೆ ನಗು ಬರತೊಡಗಿತು. ಕತೆ ಮುಂದುವರಿಯಿತು. ಮುಂದಿನ ವಾರ ಅಗಸ್ತ್ಯ ನಿಹಾರಿಕಳಿಗೆ ಯಾವ ಸರ್ಪ್ರೈಸ್ ಕೊಡುತ್ತಾನೆ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಲ್ಲಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.